ನಮಸ್ಕಾರ ಕನ್ನಡಿಗರೇ. ಇವತ್ತು ನಮ್ಮ ಪಯಣ ಎಲ್ಲಿಗೆ ಅಂತ ಗೊತ್ತಾ ನಿಮಗೆ? ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಟೋಲಲ್ಲಿ ಟಿಕೆಟ್ ತೊಗೊಂಡು ಹೈವೇ ಹತ್ತದ್ವಿ. ಹೈವೇಲಿ ಹೋಗಿ ಬನ್ನೇರುಘಟ್ಟ ತಲುಪ್ಕೊಂಡ್ವಿ. ಕೊನೆಗೂ ನೋಡಿ ಬನ್ನೇರುಘಟ್ಟ ಪಾರ್ಕ್ ಇದೆ. ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿ ಬನ್ನೇರುಘಟ್ಟ ಪಾರ್ಕ್ ಒಳಗಡೆ ಎಂಟ್ರಿ ಆದ್ವಿ. ಇದೆ ನೋಡಿ ನಮ್ಮ ಬನ್ನೇರುಘಟ್ಟ ಪಾರ್ಕ್. ಖುಷಿ ವಿಷಯ ಏನಂದರೆ ಇವತ್ತು ಜನಸಂಖ್ಯೆ ಕಮ್ಮಿ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದೆ ಟಿಕೆಟ್ ತೊಗೊಳಕ್ಕೆ. ನೆಕ್ಸ್ಟ್ ನಾವು ಬಂದಿದ್ದೆ ಆಟೋಮೆಟಿಕ್ ಟಿಕೆಟ್ ಕೌಂಟರ್ ಹತ್ರ. ಸಫರಿಗೂ ಮತ್ತು ಝೂಗೂ ಟಿಕೆಟ್ ತೊಗೊಂಡು ಎಂಟ್ರಿ ಆದ್ವಿ. ವೇಟಿಂಗ್ ಹಾಲಲ್ಲಿ ವೇಟ್ ಮಾಡ್ತಾ ಕೂತಿದ್ವಿ. ಕೊನೆಗೂ ನಮ್ಮ ಬಸ್ ಬಂತಪ್ಪ. ಸಫರಿ ನೋಡೋಕ್ಕಂತ ಸಫರಿ ಬಸ್ ಹತ್ತಿ ಕೂತ್ಕೊಂಡ್ವಿ. ನೋಡಿ ಸಫರಿ ನೋಡೋಕ್ಕಂತ ಹೊರಟಿದ್ದೀವಿ ಇವಾಗ. ನಾವು ಫಸ್ಟ್ ನೋಡಿದ್ದೇನು ಅಂತ ಗೊತ್ತಾ ನಿಮಗೆ? ಆನೆ. ನನಗೆ ಆನೆ ನೋಡಿದ ತಕ್ಷಣ ಏನು ಸಾಂಗ್ ನೆನಪಾಗುತ್ತೆ ಗೊತ್ತಾ? ನಾವಾಡುವ ನುಡಿಯೇ ಕನ್ನಡ ನುಡಿ. ಅಯ್ಯೋ ಬಿಡಿ, ವಾಯ್ಸ್ ಚೆನ್ನಾಗಿಲ್ಲ ಅದಕ್ಕೆ ಸಾಂಗ್ ಆಡೋಲ್ಲ ನಾವು. ಬಟ್ ಆ ಸಾಂಗ್ ಚೆನ್ನಾಗಿದ್ದಾಳ. ಆದರೂ ಪಾಪ ಆನೆಗೆಲ್ಲ ನೋಡಿ ಚೈನ ಕಟ್ಟಾಕ್ಬಿಟ್ಟಿದ್ದಾರೆ. ಪಾಪ ಏನೆಲ್ಲ ಸುಮ್ಮನೆ ರೀ, ಕಟ್ಟಕ್ಕಿಲ್ಲ ಅಂದರೆ ಅದು ನಮ್ಮನ್ನು ಬಿಡ್ತಿತ್ತಾ? ಹಾಕೊಂಡು ತಿಂದ್ಬಿಡ್ತಿತ್ತು ತೊಳೆದು ಬಿಟ್ಟು. ಆಮೇಲೆ ನಾವು ನೋಡಿದ್ದೆ ಮುಸುಳೆ. ನೋಡಿ ಮುಸುಳೆ ಹೇಗೆ ಮಲಗಿದೆ. ಅಪ್ಪ ನಿದ್ದೆ ಪೋತ್ರು ಮಲಗಲ್ಲ, ಹಂಗೆ ಮಲಗಿದ್ದಾವೆ. ಆಮೇಲೆ ಇದ್ಯಾವುದು ಕಾಡೆಮ್ಮೆ ಅಂತೆ. ಆಮೇಲೆ ಜಿಂಕೆ ನೋಡಿ ಎಷ್ಟಿದೆ, ರಾಶಿ ರಾಶಿ ಇದೆ ಅಲ್ಲ ಜಿಂಕೆ. ಅದರಲ್ಲಿ ಕೆಳಗಡೆ ಒಂದು ಜಿಂಕೆ ಬರ್ತೈತೆ ನೋಡಿ. ಅವ್ರು ಹುಡುಗಿ ಕರ್ಕೊಂಡು ಹಿಂದೆ ಬರ್ತೈತೆ ನೋಡಿ. ಜಿಂಕೆ ನೋಡಿಕೊಂಡು ಹಾಗೆ ಜಿಂಕೆಗೆ ಬಾಯಿ ಹೇಳಿ ನಾವು ಮುಂದೆ ಹಾಗೆ ಸಾಕಿದ್ವಿ. ಸಾಕಬೇಕಾದ್ರೆ ನಮಗೆ ನೆಕ್ಸ್ಟ್ ಸಿಕ್ಕಿದ್ದೆ ಆನೆ. ನೋಡಿ ಅದೆಷ್ಟು ಚೆನ್ನಾಗಿ ವೆಲ್ಕಮ್ ಮಾಡ್ತಿದೆ ಅಂತ ನಮ್ಮನ್ನು. ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಇನ್ನೊಂದು ವಿಷಯ ಏನಂದರೆ, ನಾವು ಹೋಗಿದ್ದ ಬಸ್ಸಲ್ಲಿ ಡ್ರೈವರ್ ಫ್ಯಾಮಿಲಿ ಕೂಡ ಇತ್ತು. ಸೊ ನಮಗೆ ಸಫರಿ ನೋಡೋಕ್ಕೆ ಇನ್ನೂ ಹೆಲ್ಪ್ಫುಲ್ ಆಯಿತು. ಅದರಿಂದ ಆನೆ ನೋಡಿಕೊಂಡು ಆನೆಗೆ ಬಾಯ್ ಹೇಳ್ತಾ ನೆಕ್ಸ್ಟ್ ನಾವು ಹೋಗಿದ್ದೆ ಕರಡಿ ಹತ್ರ. ನೋಡಿ ಕರಡಿ ಮಣ್ಣಲ್ಲಿ ಹೇಗೆ ಎರೆಹುಳ ಹುಡುಕ್ತಿದೆ ಅಂತ. ಇನ್ನೊಂದು ಕರಡಿ ಮಾತ್ರ ನಮಗೆ ವೆಲ್ಕಮ್ ಮಾಡ್ತಾ ನಮಸ್ಕಾರ ಮಾಡ್ತಾ ಕೂತಿದ್ದೆ ರೋಡಲ್ಲಿ. ಅದನ್ನು ನೋಡಿ ಅದಕ್ಕೆ ಬಾಯಿ ಹೇಳಿ ನೆಕ್ಸ್ಟ್ ನಾವು ಹೋಗಿದ್ದೆ ಚಿರತೆ ಹತ್ರ. ಚಿರತೆ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ ಅಂತ. ಆಮೇಲೆ ಈ ಚಿರತೆಗಳೆಲ್ಲ ರೋಡಲ್ಲೇ ಓಡಾಡ್ತಿದ್ವು ನೋಡಿ ಹೇಗೆ. ಇನ್ನೊಂದು ಚಿರತೆ ಮಾತ್ರ ಅಲ್ಲೇ ಮಲ್ಕೊಂಡು ನಮ್ಮನ್ನ ನೋಡ್ತಾ ಇದೆ. ಯಪ್ಪ ಹೇಗಿದೆ ನೋಡಿ ಚಿರತೆ. ಇದು ಬರ್ತು, ನನಗೆ ಭಯ ಆಗೋಯ್ತು. ಆಮೇಲೆ ಇದು 2 ಚಿರತೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ವು ಪಾಪ. ಆಮೇಲೆ ಈ ಸಿಂಹ ನೋಡಿ ಹೇಗೆ ಕಾಲೆತ್ಕೊಂಡು ಮಲಗಿದೆ. ಯಪ್ಪ ಅಲ್ಲ, ಅಲ್ಲೇ ಒಂದು ಹುಲಿ ಮಲಗಿತ್ತು ರೋಡಲ್ಲಿ.